ವೆಲ್ಕಮ್ ಟು ಸ್ಪರ್ಧಾ ಲೋಕ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಿರೋದೇನೆಂದರೆ ಕನಕದಾಸರು ಮತ್ತು ಪುರಂದರದಾಸರ ಜೀವನ ಚರಿತ್ರೆ. ಮೊದಲನೇದಾಗಿ ಕನಕದಾಸರು ದಾಸ ಸಾಹಿತ್ಯದ ಒಬ್ಬ ಪ್ರಮುಖ ಕೀರ್ತನಕಾರರಾಗಿರ್ತಾರೆ. ಕನಕದಾಸರು 1508ರಲ್ಲಿ ಹಾವೇರಿ ಜಿಲ್ಲೆಯ ಬಂಕಾಪುರ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸ್ತಾರೆ. ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ಆಗಿರುತ್ತದೆ. ಕನಕದಾಸರ ತಂದೆ ತಾಯಿ ಹೆಸರೇನೆಂದರೆ ತಂದೆ ಬೀರಪ್ಪ ಮತ್ತು ತಾಯಿ ಬಚ್ಚಮ್ಮ ಎಂದು ಕರೀತಾರೆ. ಕನಕದಾಸರು ವ್ಯಾಸರಾಯರ ಶಿಷ್ಯರಾಗಿರ್ತಾರೆ. ಆದಿಕೇಶವ ಇವರ ಅಂಕಿತ ನಾಮವಾಗಿರುತ್ತೆ. ಕಾಗಿನಲ್ಲಿ ಆದಿಕೇಶವ ಇವರ ಇಷ್ಟ ದೈವವಾಗಿರುತ್ತೆ. ಇವರು ತಮ್ಮ ಕೀರ್ತನೆಯಲ್ಲಿ ಜಾತಿ ಪದ್ಧತಿಯನ್ನು ವಿಡಂಬನೆ ಮಾಡಿರುತ್ತಾರೆ. ಕನಕನ ಕಿಂಡಿ ಇರುವುದು ಉಡುಪಿಯ ಶ್ರೀಕೃಷ್ಣ ದೇವಾಲಯದಲ್ಲಿದೆ. ಕನಕದಾಸರು ಹರಿಭಕ್ತಸಾರ, ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ ಎಂಬ ಕಾವ್ಯಗಳನ್ನು ರಚಿಸಿದ್ದಾರೆ. ಮೋಹನ ತರಂಗಿಣಿ ಎಂಬ ಸಾಂಗತ್ಯ ಕೃತಿಯನ್ನು ರಚಿಸಿದ್ದಾರೆ. 1609ರಲ್ಲಿ ಹಾವೇರಿ ಜಿಲ್ಲೆಯ ಬಂಕಾಪುರ ತಾಲೂಕಿನ ಕಾಗೇನೆಲ್ಲೆ ಎಂಬಲ್ಲಿ ನಿಧನರಾಗ್ತಾರೆ. ನೆಕ್ಸ್ಟ್ ನೋಡೋದಾದರೆ ಪುರಂದರದಾಸರು. ಇವರು ಕನ್ನಡ ದಾಸ ಸಾಹಿತ್ಯದ ಒಬ್ಬ ಪ್ರಮುಖ ವ್ಯಕ್ತಿಯಾಗಿದ್ದಾರೆ. ಪುರಂದರದಾಸರು ಪುರಂದರಗಡದಲ್ಲಿ ಜನಿಸ್ತಾರೆ. ಇವರ ಮೂಲ ಹೆಸರು ಏನೆಂದರೆ ಶ್ರೀನಿವಾಸ ನಾಯಕ ಅವರು. ಇವರ ತಂದೆ ಹೆಸರು ವರದಪ್ಪ ನಾಯಕ ಮತ್ತು ತಾಯಿ ಹೆಸರು ಲೀಲಾವತಿ ಆಗಿರುತ್ತೆ. ಇವರ ಪತ್ನಿಯ ಹೆಸರು ಸರಸ್ವತಿ ಬಾಯಿ. ಇವರು ಕೀರ್ತನೆಗಳನ್ನು ಹಾಡುತ್ತಾ ಅನೇಕ ಊರುಗಳನ್ನು ಸುತ್ತಿ ಕೃಷ್ಣದೇವರಾಯನ ಆಸ್ಥಾನವನ್ನು ಸೇರುತ್ತಾರೆ. ಅಲ್ಲಿ ವ್ಯಾಸರಾಯರು ಇವರಿಗೆ ದೀಕ್ಷೆಯನ್ನು ಕೊಟ್ಟು ಪುರಂದರ ಎಂದು ನಾಮಕರಣ ಮಾಡ್ತಾರೆ. ನಂತರ ಇವರು ಪುರಂದರದಾಸರ ಆಗ್ತಾರೆ. ಇವರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯುತ್ತಾರೆ. ಇವರು ಪುರಂದರ ವಿಠಲ ಎಂಬ ಅಂಕಿತದಿಂದ ಅನೇಕ ಕೀರ್ತನೆಗಳನ್ನು ರಚಿಸ್ತಾರೆ. ಇವರು ದಾಸರೆಂದರೆ ಪುರಂದರದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದ ಹೊಗಳಿಸಿಕೊಳ್ತಾರೆ. ಮತ್ತು 2 ಜನವರಿ 1564ರಲ್ಲಿ ವಿಜಯನಗರದ ಹಂಪಿಯಲ್ಲಿ ಇವರು ಮರಣ ಹೊಂದುತ್ತಾರೆ. ಇನ್ನು ಹೆಚ್ಚು ಮಾಹಿತಿಗಾಗಿ ಈ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.